ಹಾಯ್ ವೆಲ್ಕಮ್ ಟು ದ ಗಣೇಶ್ ಟಾಕೀಸ್. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಎಲ್ ಎಸ್ ಸಿ ವರ್ಸಸ್ ಗುರು. ಎಲ್ ಎಸ್ ಸಿ ಆದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಎಲ್ ಎಸ್ ಸಿ ಅವರು ಟಾಸ್ಕ್ ಇದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಇಲ್ಲಿ ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ, ಬೇಗನೆ ಔಟ್ ಆದರು. ಒಟ್ಟಿನಲ್ಲಿ ಇಲ್ಲಿ ರಿಯಾಂಕ್ ಪರಾಗು ಮತ್ತು ಶುಭ್ಮನ್ ಗಿಲ್ ಮತ್ತು ಜಡೇಜಾ ಇವ್ರು ಮೂರು ಜನ ಒಂದೊಳ್ಳೆ ಪಾರ್ಟ್ನರ್ಶಿಪ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ಎಲ್ ಎಸ್ ಸಿ ಬೌಲಿಂಗ್ ಕಡೆ ನೋಡೋದಾದ್ರೆ ಇಲ್ಲಿ ಮೊಹಮ್ಮದ್ ಶಮಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಎಲ್ ಎಸ್ ಸಿ ಬೌಲಿಂಗ್ ನೋಡೋದಾದ್ರೆ ಒಟ್ಟಿನಲ್ಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಗುರು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ಮಯಾಂಕ್ ಯಾದವ್ನ ಇವರು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದ್ರು. ಅವರು ಸಿಕ್ಕಾಪಟ್ಟೆ 4 ಓವರ್ಗೆ 56 ರನ್ ಹೊಡೆಸ್ಕೊಂಡ್ರು. ಒಟ್ಟಿನಲ್ಲಿ ಇಲ್ಲಿ ಪವರ್ ಪ್ಲೇಲಾಗಲಿ ಇಲ್ಲಿ ಪಿಚ್ಚಿಂಗ್ ಬೌಲಿಂಗ್ ಸಿಕ್ಕಾಪಟ್ಟೆ ಅಡ್ವಾಂಟೇಜ್ ಇತ್ತು. ಇದು ಬ್ಯಾಟಿಂಗ್ ಪಿಚ್ ಅಂತ ಹೇಳಿರಲಿಲ್ಲ, ಬೌಲಿಂಗ್ ಪಿಚ್ ಅಂತ ಹೇಳಿದೆ ಪ್ರಿವ್ಯೂ ವಿಡಿಯೋದಲ್ಲಿ ನೀವು ನೋಡಿದರೆ. ಒಟ್ಟಿನಲ್ಲಿ ಮೇನು ಇಲ್ಲಿ ರವೀಂದ್ರ ಜಡೇಜಾ, ಶುಭ್ಮನ್ ಗಿಲ್ ಇವರಿಬ್ಬರು ಪಾರ್ಟ್ನರ್ಶಿಪ್ಪಿಂದನೇ 156 ಕಲಿಯೋಕ್ಕಾಯಿತು. ಒಟ್ಟಿನಲ್ಲಿ ರವೀಂದ್ರ ಜಡೇಜಾ ಇಂಥ ಲಾಸ್ಟ್ವರೆಗೂ ಮ್ಯಾಚ್ನ ತಗೊಂಡು ಹೋಗ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಯಾಕೆಂದರೆ ಅವ್ರ ಕಡೆ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯೆನ್ಸ್ ಇತ್ತು ಗುರು. ಅದರಿಂದನೇ ಮ್ಯಾಚು ಟರ್ನ್ ಓವರ್ ಆಗಿದೆ ಅಲ್ಲಿ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಇಲ್ಲಿ ರಿಯಾಂಕ್ ಪರಾಗ್ 19 ಬಾಲ್ಗೆ 20 ರನ್ ಹೊಡೆದ್ರು, ಒಂಚೂರು ಮ್ಯಾಟ್ರ್ ಆಯಿತು. ಸಿಕ್ಕಾಪಟ್ಟೆ ಪಾರ್ಟ್ನರ್ಶಿಪ್ಪೇ ಇಲ್ಲಿ ಮ್ಯಾಚ್ ಟರ್ನ್ ಓವರ್ ಮಾಡಿದೆ ಅಲ್ಲಿ ಅನ್ಬೋದು. 159ಕ್ಕೆ 106 ವಿಕೆಟ್ ಕಳ್ಕೊಂಡು 159 ಚೇಸ್ ಮಾಡೋಕೆ ಕೊಟ್ಟರು ಎಲ್ ಎಸ್ ಸಿ ಅವ್ರಿಗೆ. ಆ 159 ಚೇಸ್ ಮಾಡೋಕೆ ಬಂದವರು. ಒಟ್ಟಲ್ಲಿ ಮೇನು ಇಲ್ಲಿ ಪವರ್ ಪ್ಲೇಲಲ್ಲೇ ಆಲ್ಮೋಸ್ಟು ಇಲ್ಲಿ ನೋಡೋದಾದರೆ ವಿಕೆಟು ಇಲ್ಲಿ ಫಸ್ಟ್ ಓವರಲ್ಲಿ ಫಸ್ಟ್ ವಿಕೆಟ್ ಬಿದ್ದುಬಿಟ್ಟಿತ್ತು. ಪವರ್ ಪ್ಲೇಲೇ ಮಿನಿಮಮ್ ಇವರು 5 ವಿಕೆಟ್ನ ಕಳ್ಕೊಬಿಟ್ಟಿದ್ರು. ಇಲ್ಲಿ ರಿಯಾಂಕ್ ಪರ ಇಲ್ಲಿ ರಿಷಬ್ ಪಂತ್ ಆಗಲಿ ಮಾರ್ಕಮ್ ಆಗಲಿ ಅಂತ ಹೇಳ್ಕೊಳ್ಳೋ ಸ್ಟಾರ್ಟ್ ಕೊಡಲಿಲ್ಲ. ಇಲ್ಲಿ ಆಯುಷ್ ಬಟೋನಿನೂ ಅಷ್ಟೇ ಲಾಸ್ಟ್ವರೆಗೂ ಮ್ಯಾಚ್ನ ತೊಗೊಂಡು ಔಟ್ ಆಗಲಿಲ್ಲ, 0ಗೆ ಔಟ್ ಆದರೆ ಇಲ್ಲಿ ಮಾರ್ಕಮ್ ಅಷ್ಟೇ. ಇಲ್ಲಿ ಮೇನು ಮಾರ್ಕಮ್ಮು 41 ಮಾರ್ಕೆ ಇಲ್ಲಿ 51 ರನ್ ಹೊಡೆದ್ರು. ಇಲ್ಲಿ ಲಾಸ್ಟ್ವರೆಗೂ ಮ್ಯಾಚ್ ಅವ್ರ ಮೇಲೆ ಇತ್ತು. ಇಲ್ಲಿ ನಿಕೋಲಸ್ ಪೂರನ್ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ. ಬಂದವರೆಲ್ಲ ಅಂತ ಹೇಳ್ಕೊಳ್ಳೋ ಆಟ ನಿಕೋಲಸ್ ಪೂರನ್ ಮತ್ತು ಮಿಚೆಲ್ ಮಾರ್ಕಮ್ ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಆಟ ಯಾರೂ ಆಡಲಿಲ್ಲ. ಅವರಿಬ್ಬರು ಪಾರ್ಟ್ನರ್ಶಿಪ್ ಬಿಟ್ಟರೆ ಇನ್ನು ಬಂದವರೆಲ್ಲ ಸಿಕ್ಕಾಪಟ್ಟೆ ಬೇಗನೆ ಔಟ್ ಆದರು ಗುರು. ಇಲ್ಲಿ ಜೋ ಪ್ರಾಚಾರ್ಯ ಕ್ರೆಡಿಟ್ ಕೊಡಬೇಕು. 3 ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗೆದಾಗಲಿ. ರವೀಂದ್ರ ಜಡೇಜಾ 1 ಕ್ರೂಷಿಯಲ್ ವಿಕೆಟ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಒಟ್ಟಿನಲ್ಲಿ ಇಲ್ಲಿ ರವಿ ವಿಷ್ಣೇನ್ ಅಷ್ಟೇ 1 ಕ್ರೂಷಿಯಲ್ ವಿಕೆಟ್ಗಳನ್ನ ತಕ್ಕೊಟ್ರು. ಬಂದವರೆಲ್ಲ ತುಂಬ ಚೆನ್ನಾಗಿ ಬೌಲಿಂಗ್ ಅಡ್ವಾಂಟೇಜ್ ಇತ್ತು. ಮೇನು ಇಲ್ಲಿ ಪಿಚ್ ಸಿಕ್ಕಾಪಟ್ಟೆ ಬೌಲಿಂಗ್ಗೆ ಅಡ್ವಾಂಟೇಜ್ ಇತ್ತು ಗುರು. ಅದರಿಂದನೇ ಮ್ಯಾಚ್ನ ಗೆದ್ದರು. ಒಟ್ಟಿನಲ್ಲಿ ಮೇನು ಇವರು ಪಾಯಿಂಟ್ಸ್ ಟೇಬಲ್ ಕಡೆ ನೋಡೋದಾದರೆ ಇಲ್ಲಿ ಇವರು 7 ಮ್ಯಾಚ್ಗೆ ಇವರು 5 ಮ್ಯಾಚ್ನ ಗೆದ್ದುಕೊಂಡು 2 ಮ್ಯಾಚ್ನ ಸೋಜಿ ಟಾಪ್ 2 ಅವರೇ. ಎಲ್ ಎಸ್ ಸಿ ಅವರು ಲಾಸ್ಟ್ 7 ಮ್ಯಾಚಲ್ಲಿ 2 ಮ್ಯಾಚ್ನ ಗೆದ್ದುಕೊಂಡು ಟಾಪ್ 4 ಅವರೇ ಗುರು. ಒಟ್ಟಿನಲ್ಲಿ ಎಲ್ ಎಸ್ ಸಿ RRಲ್ಲಿ ನಾನು RR ಗೆಲ್ತಾರೆ ಅಂತ ಅಂದ್ಕೊಂಡಿದ್ದೆ. ಒಟ್ಟಿನಲ್ಲಿ RR ಗೆದ್ದರು ಗುರು. ಒಟ್ಟಿನಲ್ಲಿ ಮೇನು ಇಲ್ಲಿ ರಿಷಬ್ ಪಂತ್ ಹೋದ ಮ್ಯಾಚ್ ಆಡ್ದಂಗೆ ಇವರು ಲೋ ಸ್ಕೋರ್ನ ಡಿಫೆಂಡ್ ಮಾಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿದ್ದೆ. ಆದರೆ ಇಷ್ಟು ತೀರಾ ವರ್ಸ್ಟಾಗಿ ಆಡ್ತಾರೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ಒಟ್ಟಿನಲ್ಲಿ ಇಲ್ಲಿ ನಿಕೋಲಸ್ ಪೂರನ್ ಆಗಲಿ ಅಂತ ಹೇಳ್ಕೊಳ್ಳೋ ಇನ್ನಿಂಗ್ಸ್ನ ಫೀಲ್ಡ್ ಮಾಡ್ತಿಲ್ಲ ಗುರು. ಇವರು ಸಿಕ್ಕಾಪಟ್ಟೆ ಅಗ್ರೆಸಿವ್ನೆಸ್ನ ತೋರಿಸ್ತಿಲ್ಲ, ಸಿಕ್ಕಾಪಟ್ಟೆ ಲೋ ಎನರ್ಜಿ ಕಾಣ್ತಿದೆ. ನಿಕೋಲಸ್ ಪೂರನ್ ಆಗಲಿ, ರಿಷಬ್ ಪಂತ್ ಆಗಲಿ, ಒಟ್ಟಿನಲ್ಲಿ ಇಲ್ಲಿ ಆಯುಷ್ ಬಟೋನಿ ಆಗಲಿ ಅಂತ ಹೇಳ್ಕೊಳ್ಳೋ ಪಾರ್ಟ್ನರ್ಶಿಪ್ ಬರ್ತಿಲ್ಲ ಗುರು. ಅದರಿಂದನೇ ಎಲ್ ಎಸ್ ಸಿ ಒಂಚೂರು ತುಂಬ ಚೆನ್ನಾಗಿ ಆಡ್ತಿಲ್ಲ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ ಎಲ್ ಎಸ್ ಸಿ ವರ್ಸಸ್ RRಲ್ಲಿ ಮ್ಯಾಚ್ 40 ರನ್ಗಳ ಭಾರಿ ಬಿಗ್ ಮಾರ್ಜಿನ್ನಿಂದ ಗೆದ್ದವರೇ ಗುರು. ಒಟ್ಟಿನಲ್ಲಿ ಎಲ್ ಎಸ್ ಸಿ ವರ್ಸಸ್ RR ರಿವ್ಯೂ ವಿಡಿಯೋ ನಿಮಗೇನು ಇಷ್ಟ ಆಯಿಲ್ಲ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋ ಮುಂದಿನ ವಿಡಿಯೋದಲ್ಲಿ.